ಭಾರತದ ತೈಲ ಎಲ್ಪಿಜಿ ಹಡಗುಗಳಿಗೆ ಹೋರ್ಮುಜ್ ಜಲಸಂಧಿ ಮುಕ್ತ ಆಗಿದೆ. ತೈಲ ಮತ್ತು ಎಲ್ಪಿಜಿ ಬಿಕ್ಕಟ್ಟಿನ ಭೀತಿ ಮಧ್ಯೆ ಭಾರತಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. 27 ದಿನದ ನಂತರ ರಿಲೀಫ್ ಸಿಕ್ಕಿದೆ. ತೈಲ ಹಡಗುಗಳ ಸಾಗಾಣಿಕೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಹಾಗೂ ತೈಲ ಸಂಕಷ್ಟ ಎದುರಾಗಿತ್ತು. ಕೇಂದ್ರವನ್ನ ಟೀಕಿಸಿದವರಿಗೆ ಮೋದಿ ಸರ್ಕಾರದಿಂದ ದಿಟ್ಟ ಉತ್ತರ ನೀಡಲಾಗಿದೆ. ಮೋದಿ ರಾಜತಾಂತ್ರಿಕ ನಡೆ ಸರಿಯಲ್ಲ ಅಂತ ವಿಪಕ್ಷ ನಾಯಕರು ಟೀಕಿಸಿದ್ರು. ಇರಾನ್ ಜೊತೆ ಭಾರತದ ರಾಜತಾಂತ್ರಿಕ ಮಾತುಕತೆ ಸಕ್ಸಸ್ ಆಗಿದೆ. ಭಾರತ ಸೇರಿ 5 ದೇಶಗಳಿಗೆ ಹೋರ್ಮುಜ್ ಮುಕ್ತಗೊಳಿಸಿದ ಇರಾನ್ ವಿರೋಧಿಸಿ ಭಾರತ ಎಂದವರಿಗೆ ಕೇಂದ್ರದ ಸ್ಪಷ್ಟ ಸಂದೇಶ ನೀಡಲಾಗಿದೆ. ಇರಾನ್ ಜೊತೆ ಭಾರತದ ರಾಜತಾಂತ್ರಿಕ ನೀತಿ ಸಕ್ಸಸ್ ಆಗಿದೆ. ಇರಾನ್ ವಿರೋಧಿ ಭಾರತ ಎಂದಿದ್ದವರಿಗೆ ಈ ಮೂಲಕ ತಕ್ಕ ಉತ್ತರವನ್ನ ನೀಡಲಾಗಿದೆ. ಭಾರತ ಸೇರಿದಂತೆ 5 ಮಿತ್ರ ರಾಷ್ಟ್ರಗಳ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಅವಕಾಶ ಕೊಡಲಾಗುವುದು. ಶತ್ರು ರಾಷ್ಟ್ರಗಳು ಮತ್ತು ಅವುಗಳ ಜೊತೆಗೆ ನಿಂತಿರುವ ರಾಷ್ಟ್ರಗಳ ಹಡಗುಗಳಿಗೆ ಅವಕಾಶ ಇಲ್ಲ. ಇರಾನ್ ವಿದೇಶಾಂಗ ಸಚಿವರ ಹೇಳಿಕೆ ಇದು. ಹಾಗಾದ್ರೆ ಭಾರತದ ವಿದೇಶಾಂಗ ನೀತಿ ಗೆಲ್ತ? ಯುದ್ಧ ಆರಂಭಕ್ಕಿಂತ ಒಂದೇ ಒಂದು ದಿನ ಮೊದಲು ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ, ಇರಾನಿನ ಮೇಲಿನ ದಾಳಿಯನ್ನ ಖಂಡಿಸದೇ ಇದ್ದದ್ದು, ಆಯಾತುಲ್ಲಾ ಖಮೇನಿ ಹತ್ಯೆಯ ಬಗ್ಗೆ ನಿಲುವು ತೆಗೆದುಕೊಳ್ಳದೇ ಇದ್ದದ್ದು, ಸಂತಾಪ ಸೂಚಿಸಲು ಸಮಯ ತೆಗೆದುಕೊಂಡದ್ದು, ಇವೆಲ್ಲವೂ ಕೂಡ ಇರಾನ್ ವಿರೋಧಿ ನಡೆ ಅನ್ನುವಂತೆ ಬಿಂಬಿಸಲಾಗ್ತಿತ್ತು, ಚರ್ಚೆಯಾಗ್ತಾ ಇತ್ತು. ಅದೆಲ್ಲದರ ನಡುವೆ 5 ಮಿತ್ರ ರಾಷ್ಟ್ರಗಳ ಪೈಕಿ ಭಾರತವು ಒಂದು ಅಂತ ಇರಾನ್ ಹೇಳ್ತಾ ಇದೆ. ವಿದೇಶಾಂಗ ಸಚಿವರ ಈ ಹೇಳಿಕೆ, ಇರಾನಿನ ವಿದೇಶಾಂಗ ಸಚಿವರ ಈ ಹೇಳಿಕೆ ಯಥಾವತ್ತಾಗಿ ಜಾರಿಗೊಂಡಾಗ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಸಮಸ್ಯೆ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.